ನಿಮಗೆ ಸಮಸ್ಯೆ ಇರೋದು ವಯಸ್ಸಿಂದ ತಾನೆ. ಆಯ್ತು ಲೇ ಜಯರಾಜ, ಅಣ್ಣ ಬರೋ ಇಲ್ಲಿ. ನಿನ್ನ ಮಗಳ ವಯಸ್ಸಿಗೆ ಇವನ ವಯಸ್ಸು ಸರಿ ಹೋಗತ್ತೆ. ನಿನ್ನ ಮಗಳ ಕತ್ತಿಗೆ ಇವನು ತಾಳಿ ಕಟ್ತಾನೆ. ಏ ಮುತ್ತು, ಏನ್ ಹೇಳ್ತೀಯ? ನಿನ್ನ ಹೆಂಡತಿ ಹೇಳ್ತಿದ್ದಾಳೆ ಅವಳ ಮಗಳಿಗೆ ಚಿಕ್ಕ ವಯಸ್ಸಿನ ಗಂಡು ಬೇಕಂತ. ಈಗ ಹುಡುಗಿನ ಬದಲಾಯಿಸಿದ ಹಾಗೆ ಹುಡುಗನ ಬದಲಾಯಿಸ್ಬಿಡೋಣ. ನಮ್ಮ ಜಯರಾಜನ್ನ ನಿನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡೋಣ, ಎಲ್ಲ ಸರಿ ಹೋಗುತ್ತೆ. ಅಮ್ಮ, ಯಾಕಯ್ಯ ಮುತ್ತು ಮಾತಾಡ್ತಿಲ್ಲ? ಸುಮ್ಮನೆ ನಿಂತ್ಬಿಟ್ಟೆ. ಇವನು ಬಹಳ ವಿಶ್ವಾಸದ ಹುಡುಗ, ಅನ್ನ ಹಾಕಿ ಬೆಳೆಸಿದ್ದೀನಿ. ನಿನ್ನ ಮಗಳು ನಿನ್ನ ಮಾತು ಕೇಳದೆ ಓಡ್ ಹೋದ್ಲಲ್ಲ, ಇವನು ಆ ಥರ ಅಲ್ಲ, ನಮ್ಮ ಹುಡುಗ ಕಣ. ಏನ ನಾನು ಏನು ಹೇಳಿದ್ರು ಕೇಳ್ತಿದ್ದಾನೆ? ನೋಡು, ನಿನಗೆ ವಯಸ್ಸು ಮಾತ್ರ ಸಮಸ್ಯೆ ತಾನೆ. ಮದುವೆಗೆ ಇವನು ಮದುಮಗ, ಪ್ರಸ್ತುತ ರಾತ್ರಿಗೆ ನಾನು ಮದುಮಗ. ಕೇಳೋದಕ್ಕೆ ತುಂಬಾ ಅಸಹ್ಯ ಅನ್ಸತ್ತಲ್ಲ, ಅದಕ್ಕೆ ಹೆಚ್ಚಿಗೆ ಮಾತಾಡದೆ ನನಗೆ ನಿನ್ನ ಮಗಳನ್ನ ಮದುವೆ ಮಾಡಿಕೊಡು ಅಂದ್ರೆ ಎಲ್ಲ ಮರ್ಯಾದಾಗಿರುತ್ತೆ. ಲೇ ಪವ್ವಿ, ನಿನ್ನ ಅಕ್ಕ ಓಡ್ ಹೋಗಿ ನಿಮ್ಮ ಅಪ್ಪ ಅಮ್ಮ ಮಣ್ಣು ತಿಂದ್ರು. ನೀನೀಗ ಅಳಸ ಕೂತ್ಕೊಂಡು ಅವ್ರ ಜೀವ ತಿನ್ಬೇಡ. ಮರ್ಯಾದೆಯಾಗಿ ಧಾರೆ ಸೀರೆ ಉಟ್ಕೊಂಡು ಹಸೆ ಮನೆ ಮೇಲೆ ಬಂದು ಕೂತ್ಕೋ. ಹಾ, ಅತ್ತಿದ್ ಸಾಕು. ನಂಗೆ ಕ್ಷಮಿಸ್ಬಿಡು ಮಗಳೇ, ನನ್ ಕ್ಷಮಿಸ್ಬಿಡಕ್ಕಂತ.